ಹಾಯ್ ಎಲ್ಲರಿಗೂ. ಕೋಡಿಂಗ್ ಕೆಲವರಿಗೆ ಕಷ್ಟ ಅಂತೇಳಿ ಅನ್ನಿಸ್ತದೆ, ಕೆಲವರಿಗೆ ಸುಲಭ ಅಂತೇಳಿ ಅನ್ನಿಸ್ತದೆ. ಮತ್ತು ಕೆಲವರು ಕೂತ್ಕೊಂಡು ಸುಲಭವಾಗಿ ಕೋಡ್ ಮಾಡ್ತಾರೆ, ಕೆಲವರು ಕೂತ್ಕೊಂಡು ಕಷ್ಟಪಡ್ತಾರೆ ಈಗ ಕಾಲೇಜಲ್ಲೆಲ್ಲ ಕಲಿಯುವಾಗ. ಸೊ ಈ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಾಗಿ ಇದನ್ನು ಬ್ರೇಕ್ ಡೌನ್ ಮಾಡುವ, ಅಂದರೆ ಕೋಡಿಂಗ್ ಕಲಿಯೋದು ಅಂತೇಳಿದ್ರೆ ಅಂತ, ಮತ್ತು ಯಾವ ರೀತಿ ನೀವು ಕಲಿಬೋದು, ಹೋಪ್ಫುಲಿ ಸುಲಭವಾಗಿ ಯಾವ ರೀತಿ ಕಲಿಯೋದು ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡುವ. ಕೋಡಿಂಗ್ ಕಲಿಯೋದನ್ನು ನಾನು ಯೂಶಲಿ 2 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೇನೆ. ಒಂದು ಕೋಡಿಂಗ್ ಬೇಸಿಕ್ಸನ್ನು ಕಲಿಯೋದು, ಮತ್ತು ಇನ್ನೊಂದು ಕೋಡಿಂಗ್ ಇದು ಡೆವಲಪ್ಮೆಂಟ್ ಪಾರ್ಟನ್ನು ನಾವು ಕಲಿಯೋದು. ಸೊ ಈಗ ಎಂತ ಇದು ಕೋಡಿಂಗ್ ಬೇಸಿಕ್ಸ್ ಅಂತೇಳಿದರೆ, ಈಗ ಕೋಡಿಂಗ್ ಬೇಸಿಕ್ಸ್ ಅಂತೇಳಿದರೆ ನಾವು ನಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ, ಐ ಥಿಂಕ್ ಕಾಲೇಜಲ್ಲ, ಸ್ಕೂಲಲ್ಲಿ 1ನೇ ಕ್ಲಾಸ್ ಅಥವಾ 2ನೇ ಕ್ಲಾಸಲ್ಲಿರುವಾಗ ನಾವೀಗ ಮ್ಯಾಥ್ಸ್ ಕಲಿತೇವೆ, ಆಲ್ಫಾಬೆಟ್ಸ್ ಕಲಿಸ್ತೇವೆ, ಮತ್ತು ಬೇರೆ ಬೇರೆ ವಿಷಯಗಳನ್ನೆಲ್ಲ ಕಲಿತೇವೆ, ಗ್ರಾಮರ್ಸ್ ಎಲ್ಲ. ಸೊ ಈ ಎಲ್ಲ ವಿಷಯಗಳು ನೀವು ಕಲಿಯುವಾಗ ಹೋಪ್ಫುಲಿ ನಿಮಗೆ ಇದು ಕಷ್ಟ ಅಂತೆಲ್ಲ ಅನ್ನಿಸಿರ್ಬೋದು. ಯಾಕಂದರೆ ನಾನು ಕಲಿಯುವಾಗ ನನಗೆ ಇದು ತುಂಬ ಕಷ್ಟ ಅಂತೆಲ್ಲ ಅನ್ನಿಸ್ತಿತ್ತು. ಸೇಮ್ ವೇ ಕೋಡಿಂಗ್ ಬೇಸಿಕ್ಸ್ ಉಂಟಲ್ಲ, ಸ್ವಲ್ಪ ಕಲಿಯುವಾಗ ನಿಮಗೆ ಕಷ್ಟ ಅಂತೆಲ್ಲ ಅನ್ನಿಸ್ಬೋದು ಇಫ್ ನಿಮಗೆ ಇದರ ಬಗ್ಗೆ ಅಷ್ಟು ನಾಲೆಜ್ ಇರೋದಿದ್ರೆ ಇನ್ಡೆಪ್ತ್ ಆಗಿ. ನೀವು ಕೋಡಿಂಗ್ ಜಸ್ಟ್ ಸ್ಟಾರ್ಟ್ ಮಾಡುವಾಗ ಇದ್ರ ಬಗ್ಗೆ ನಾಲೆಜ್ ಇರಲಿಕ್ಕೆ ನಿಮಗೆ ಸಾಧ್ಯವಿಲ್ಲ, ಎಂತಕಂದರೆ ನೀವು ಫಸ್ಟಿಗೆ ಕಲಿತಿರೋದು. ಬಟ್ ಆದರೆ ನೀವೀಗ ಮ್ಯಾಥ್ಸಲ್ಲೆಲ್ಲ ಆಲ್ರೆಡಿ ಕೆಲವು ಕಾನ್ಸೆಪ್ಟ್ಸ್ಗಳನ್ನು ಕಲ್ತಿರ್ತೀರಿ. ಸೊ ಆ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕೋಡಿಂಗ್ ಬೇಸಿಕ್ಸನ್ನು ಕಲಿಸ್ತೇವೆ. ಯೂಶುವಲಿ ಎಂತ ಆಗ್ತದೆ ಅಂತೇಳಿದ್ರೆ, ಮ್ಯಾಥ್ಸ್ ಇದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಯಾವ ರೀತಿ, ಮತ್ತು ಕೆಲವು ಕನ್ಸೋಲ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಮಾಡೋದು ಹೇಗೆ ಅಂತೆಲ್ಲ ನಾವು ಕೋಡಿಂಗ್ ಬೇಸಿಕ್ಸನ್ನು ಕಲಿಸ್ತೇವೆ. ಇದು ಕಾಲೇಜಲ್ಲಿ ಮೋಸ್ಟ್ಲಿ ಕಲಿಸುವಾಗ ನಿಮ್ಗೆ ಇದು ಕಷ್ಟ ಅಂತೆಲ್ಲ ಇರ್ಬೋದು. ಎಂತಕ್ಕಂತೇಳಿದ್ರೆ ಅವರು ಕಲಿಸುವಾಗ ಅವರು ಆ ರೀತಿಯ ಕಲಿಸ್ತಾರೆ, ಅಂದರೆ ಪ್ಯೂರ್ಲಿ ಲಾಜಿಕಲ್ ಆಗಿ ಹೋಗಿಕೊಂಡು. ಮತ್ತು ಇದು ತುಂಬ ಇಂಪಾರ್ಟೆಂಟ್, ಎಂತಕ್ಕಂತೇಳಿದರೆ ಕೋಡಿಂಗ್ ಲಾಜಿಕ್ಸ್ ನಿಮಗೆ ಕರೆಕ್ಟಾಗಿ ಗೊತ್ತಾದರೆ ನಿಮಗೆ ಕೋಡಿಂಗ್ ಮಾಡಲಿಕ್ಕೆ ಅಂತ ಇಲ್ಲ. ಎಂತಕ್ಕಂದ್ರೆ ಜಸ್ಟ್ ಒಂದು ಆಲ್ಫಾಬೆಟ್ಸನ್ನು ನಾವು ಯಾವ ರೀತಿ ಬರಿತೇವೆ ಆ ರೀತಿ ಬರೆಯೋದು. ಈಗ ನಿಮಗೆ ಒಂದ್ಸರಿ ಕನ್ನಡ ಅಥವಾ ಇಂಗ್ಲೀಷ್ ಆಲ್ಫಾಬೆಟ್ಸ್ ಗೊತ್ತಾದರೆ ಮತ್ತೆ ನೀವು ಆ ಆಲ್ಫಾಬೆಟ್ಸನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಾನು ಪದೇ ಪದೇ ABCD ಅಂತೆಲ್ಲ ಆ ರೀತಿ ನಾವು ಥಿಂಕ್ ಮಾಡೋದಿಲ್ಲ. ನಾವು ಡೈರೆಕ್ಟ್ಲಿ ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್, ಈ ರೀತಿ ನಾವು ಇಂಗ್ಲೀಷಲ್ಲಿ ಮಾತಾಡ್ತೇವೆ. ಸೇಮ್ ವೇ ನಿಮಗೆ ಒಂದ್ಸರಿ ಕೋಡಿಂಗ್ ಇದು ಬೇಸಿಕ್ಸ್ ಅರ್ಥ ಆದ ನಂತರ ಮತ್ತೆ ನಿಮಗೆ ಕೋಡಿಂಗ್ ಮಾಡಲಿಕ್ಕೆ ಆಗ್ತದೆ. ಬಟ್ ವೇರಾಸ್ ಡೆವಲಪ್ಮೆಂಟ್ ಅಂತೇಳಿದರೆ ಅದರಲ್ಲಿ ಕೆಲವು ವಿಷಯಗಳು ಬರ್ತದೆ. ಅದೆಂತ ಅಂತೇಳಿದರೆ, ಈಗ ನೀವು ಬೇಸಿಕ್ಸ್ ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಟೆಕ್ನಾಲಜೀಸ್ಗಳನ್ನು ಕಂಬೈನ್ ಮಾಡಿಕೊಂಡು ಯಾವ ರೀತಿ ಒಂದು ಆ್ಯಕ್ಚುಲ್ ಆಗಿರೋ ಪ್ರಾಡಕ್ಟ್ಸ್, ಅಂದರೆ ಈಗ ಯೂಟ್ಯೂಬ್ ಆ್ಯಪ್ ಉಂಟು, ಇನ್ಸ್ಟಾಗ್ರಾಮ್ ಉಂಟು, ವಾಟ್ಸ್ಆ್ಯಪ್ ಉಂಟು, ಈ ರೀತಿಯ ಆ್ಯಪ್ಸ್ಗಳನ್ನು ಮತ್ತು ವೆಬ್ಸೈಟ್ಸ್ಗಳನ್ನೆಲ್ಲ ನಿಮಗೆ ಬಿಲ್ಡ್ ಮಾಡಲಿಕ್ಕೆ ಆಗ್ತದೆ. ಸೊ ಇದು ಆ್ಯಕ್ಚುಲ್ ಆಗಿ ಕೋಡಿಂಗ್ ಇದು ಡೆವಲಪ್ಮೆಂಟ್ ನಿಮಗೆ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಹೋದರೆ ಅದನ್ನು ಮಾಡಲಿಕ್ಕೆ ಆಗ್ತದೆ ನಿಮಗೆ. ಬಟ್ ವೇರಾಸ್ ಕೋಡಿಂಗ್ ಇದು ಬೇಸಿಕ್ಸ್ ಉಂಟಲ್ಲ, ಇದನ್ನು ನಿಮಗೆ ಕಲೀಲಿಕ್ಕೆ ಸ್ವಲ್ಪ ಎಫರ್ಟ್ ಕೊಡಬೇಕು ನೀವು, ಇಫ್ ನೀವು ಫ್ರೆಶ್ ಆಗಿ ನೀವು ಕೋಡಿಂಗ್ ಕಲಿಯೋದಾದರೆ. ಸೊ ಹಾಗಾಗಿರೋದ್ರಿಂದ ತುಂಬ ಜನರು ಹೇಳ್ತಾರೆ ಕೋಡಿಂಗ್ ಕಲೀಲಿಕ್ಕೆ ಕಷ್ಟ ಅಂತೇಳಿ. ಎಂತಕ್ಕಂತೇಳಿದರೆ ಇದಕ್ಕೋಸ್ಕರನೇ ಬೇಸಿಕ್ಸ್ ಯಾವತ್ತೂ ಕಷ್ಟವೇ. ಈಗ ನೀವೀಗ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿಯೋದು ನಿಮಗೆ ಜಸ್ಟ್ ಸ್ಟಾರ್ಟ್ ಮಾಡೋದಾದರೆ ತುಂಬ ಕಷ್ಟ ಉಂಟು. ನೀವು ಫಸ್ಟಿಗೆ ಫ್ರೆಂಚ್ ಲ್ಯಾಂಗ್ವೇಜನ್ನು ಯಾವ ರೀತಿ ಕಲಿಯೋದು ಅಂತೇಳಿ ನೋಡಬೇಕು, ಮತ್ತು ನಿಮಗೆ ಅದು ಅರ್ಥ ಆಗೋದಿಲ್ಲ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿಯುವಾಗ, ಮತ್ತು ಆಲ್ಫಾಬೆಟ್ಸ್ ಹೇಗೂ ನಿಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಆಬ್ವಿಯಸ್ಲಿ ಫ್ರೆಂಚ್ ಲ್ಯಾಂಗ್ವೇಜ್ ಕಲಿಯೋದು ಕಷ್ಟ. ಸೇಮ್ ವೇ ಕೋಡಿಂಗ್ ಬೇಸಿಕ್ಸ್ ಕಲಿಯೋದು ಸಹ ನಿಮಗೆ ಇದೇ ರೀತಿ ಕಷ್ಟಕರ ಅಂತೇಳಿ ಅನ್ನಿಸ್ಬೋದು ಫಸ್ಟಿಗೆ. ಬಟ್ ನೀವು ಎಫರ್ಟನ್ನು ಕೊಡ್ತಾ ಇದ್ದರೆ ಆಗ್ತದೆ. ಬಟ್ ನೀವು ಅಷ್ಟು ಎಫರ್ಟ್ ಹಾಕುವ ಅಗತ್ಯ ಇಲ್ಲ. ಎಂತಕ್ಕಂತೇಳಿದರೆ ಈಗ AI ಬಂದಿದೆ, ChatGPT, Gemini ಮತ್ತು ಹಲವಾರು ರೀತಿಯ AIಗಳುಂಟು. ಸೊ ಈ ಎಲ್ಲ AIಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಕೋಡನ್ನು ಫಾಸ್ಟಾಗಿ ಕಲೀಲಿಕ್ಕೆ ಸಾಗ್ತದೆ, ಫಾಸ್ಟಾಗಿ ಮಾಡಲಿಕ್ಕೆ ಸಾಗ್ತದೆ. ಇದರ ಬಗ್ಗೆ ತುಂಬ ವೀಡಿಯೋಸ್ಗಳು ನಾನು ಮಾಡಿದ್ದೇನೆ ಆಲ್ರೆಡಿ. ಬಟ್ ಟ್ರುತ್ ಎಂತ ಅಂತೇಳಿದರೆ, ಈಗ ನೀವು ಒಂದು ಜೆಮಿನೈಗೆ ಹೋಗಿ ಅದಕ್ಕೊಂದು ಕ್ವಶನ್ ಕೇಳಿದರೆ, ಹೌ ಟು ಡೂ ಒನ್ ವೆಬ್ಸೈಟ್ ಅಂತೇಳಿ ಒಂದು ಕ್ವಶನ್ ಕೇಳಿದರೆ ಅದು ಇಮಿಡಿಯೇಟ್ಲಿ ನಿಮಗೆ ಕೋಡ್ ಕೊಡ್ತದೆ, ಡೀಟೇಲ್ ಕೊಡ್ತದೆ, ಡೀಟೇಲ್ ಆಗಿರೋ ಡಿಸ್ಕ್ರಿಪ್ಷನ್ಸ್ಗಳನ್ನೆಲ್ಲ ಕೊಡ್ತದೆ, ಯಾವ ರೀತಿ ಕೋಡ್ ಮಾಡಬೇಕು, ಯಾವುದೆಲ್ಲ ಯೂಸ್ ಮಾಡ್ಬೋದು. ಸೊ ಈಗ ನಾನು ಕೋಡಿಂಗ್ ಕಲಿಯುವಾಗ ನನಗೆ ಅರ್ಥ ಆ ರೀತಿ ಇನ್ಡೆಪ್ತ್ ಆಗಿ ಡೀಟೇಲ್ ಆಗಿ ಕೊಡ್ತಿರ್ಲಿಲ್ಲ. ನಾನು ನನ್ನಷ್ಟಕ್ಕೆ ಯೂಟ್ಯೂಬಿಗೆ ಬಂದು ಕಲಿಬೇಕಿತ್ತು, ವಿಚ್ ನೀವು ಸಹ ಈಗ ಮಾಡ್ತಿರ್ಬೋದು. ಬಟ್ ಅದು ತೊಂದರೆ ಇಲ್ಲ, ಅದು ಸಹ ಒಂದು ಪಾರ್ಟ್ ಆಫ್ ಲರ್ನಿಂಗ್ ಅಂತೇಳಿ ನಾನು ಹೇಳ್ತೇನೆ. ಸೊ ಹೆಚ್ಚಾಗಿ ಆ ಟೈಪಿದ್ದು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ. ಆದಷ್ಟು ಯೂಟ್ಯೂಬ್ ಮತ್ತು ಕೋರ್ಸಸ್ಗಳನ್ನೆಲ್ಲ ನೋಡಿಕೊಂಡೇ ನೀವು ಕಲೀಲಿಕ್ಕೆ ಟ್ರೈ ಮಾಡಿ. ಎಂತಕ್ಕಂತೇಳಿದರೆ ಇದರ ಬಗ್ಗೆ ಆಲ್ರೆಡಿ ಒಂದು ಫುಲ್ ವೀಡಿಯೋ ಮಾಡಿದ್ದೇನೆ ನಾನು. ಸೊ ಅದನ್ನು ಚೆಕ್ಔಟ್ ಮಾಡಿ, ರೀಸೆಂಟಾಗಿ ಮಾಡಿರೋ ವಿಡಿಯೋ ಅದು. ಓವರಾಲ್ ಎಂತ ಅಂತೇಳಿದರೆ AI ಯೂಸ್ ಮಾಡಿಕೊಂಡು ನಿಮಗೆ ಕೋಡನ್ನು ಇನ್ನೂ ಸಹ ಫಾಸ್ಟಾಗಿ ಕಲಿಬಹುದು. ಮತ್ತು ನಿಮಗೆ ತುಂಬ ಕಷ್ಟಪಟ್ಟು ರಿಸೋರ್ಸ್ಗಳನ್ನೆಲ್ಲ ಹುಡುಕುವ ಅಗತ್ಯ ಇಲ್ಲ. ಒಂದು ಸಿಂಪಲ್ ಕ್ವಶನ್ ಕೇಳಿದರೆ ChatGPT ಅಥವಾ ಜೆಮಿನೈಗೆ ಅದು ನಿಮಗೆ ಆನ್ಸರ್ ಮಾಡ್ತದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಕೋಡಿಂಗ್ ಮಾಡೋದು ಸಿಂಪಲ್, ಓಕೆ, ಬಟ್ ಅದು ಈಸಿ ಪ್ರಾಸೆಸ್ ಅಲ್ಲ. ಎಂತಕ್ಕಂತೇಳಿದರೆ ಇದರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈಗ ಸಿಂಪಲ್ ಅಂತೇಳಿದರೆ, ಈಗ ಒಂದು ಸರಿ ನಿಮ್ಮದು ಬೇಸಿಕ್ಸ್ ಕರೆಕ್ಟಾಗಿ ನೀವು ಕಲ್ತಾದ ನಂತರ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಮಾಡಿಕೊಂಡು ಹೋಗ್ತಾ ಹೋಗೋದು. ಈವನ್ ಈ ಗೂಗಲ್
ಮತ್ತು ಫೇಸ್ಬುಕ್, ಯೂಟ್ಯೂಬ್, ವಾಟ್ಸ್ಯಾಪ್ ಇಂಥ ಎಲ್ಲ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡುವಾಗ ಅವರು ಸಹ ನೀವು ಹೇಗೆ ಕೂತ್ಕೊಂಡು ಕೋಡ್ ಮಾಡ್ತೀರಿ ಅದೇ ರೀತಿ ಕೋಡ್ ಮಾಡೋದು. ಓಕೆ, ವಿಷಯ ಅಂತ ಹೇಳಿದ್ರೆ ಆ ಸ್ಟೆಪ್ಸ್ಗಳು ತುಂಬ ಆಗಿರೋದ್ರಿಂದ, ಈಗ ಇಷ್ಟು ವರ್ಷ ಡೆವಲಪ್ಮೆಂಟ್ ಆಗಿರೋದ್ರಿಂದ ನಿಮಗೆ ಅದು ನೋಡುವಾಗ ಓ ಮೈ ಗಾಡ್ ಇದೆಂತ ಎಷ್ಟು ದೊಡ್ಡದು ಅಪ್ಲಿಕೇಶನ್ ಅಂತೇಳಿ ಅನ್ನಿಸ್ತದೆ. ಓಕೆ, ಬಟ್ ಅದು ಸಿಂಪಲಾಗಿ ಇರುವ ಕೋಡೆ, ಎಲ್ಲ ಡಾಟಾಬೇಸ್ ಇರ್ತದೆ, ಅದರಲ್ಲಿ ಸಹ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಮತ್ತು ರಿಯಾಕ್ಟ್, ನೋಡ್ JS ಈ ಎಲ್ಲ ಟೆಕ್ನಾಲಜೀಸ್ಗಳನ್ನೆಲ್ಲ ಅವರು ಯೂಸ್ ಮಾಡ್ತಿರ್ತಾರೆ. ಸೇಮ್ ಟೆಕ್ನಾಲಜಿ ನೀವು ಸಹ ಇದನ್ನು ಕಲಿತಿರ್ಬೋದು ಅಥವಾ ನೆಕ್ಸ್ಟ್ ಕಲೀಲಿಕ್ಕೆ ಪ್ಲ್ಯಾನ್ ಮಾಡಿರ್ಬೋದು. ಸೊ ಹಾಗಾಗಿರೋದ್ರಿಂದ ಇದೇ ರೀತಿ ಮಾಡೋದು. ಸೊ ಇದಕ್ಕೆ ತುಂಬ ಪ್ರಾಕ್ಟೀಸ್ ತಗೊಳ್ತದೆ. ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ಗಳನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಇದು ಸಿಂಪಲ್ಲಾಗಿ ಮಾಡಲಿಕ್ಕಾಗ್ತದೆ. ಈಸಿ ಅಲ್ಲ, ನಾನು ತುಂಬ ವೀಡಿಯೋಸ್ಗಳಲ್ಲೆಲ್ಲ ಮಾಡುವಾಗ ನಾನು ಕೋಡಿಂಗ್ ಈಸಿ ಅಂತಲೇ ಹೇಳ್ತಿದ್ದೆ. ಕೋಡಿಂಗ್ ಈಸಿ ಅಂತ ಹೇಳಿದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡುವಾಗ ಸಿಂಪಲ್ ಪ್ರಾಸೆಸ್ಗಳಾಗಿರ್ತದೆ. ಸೊ ಅದರಿಂದ ಆ ಸಿಂಪಲ್ ಪ್ರಾಸೆಸ್ಗಳು ಮಾಡಲಿಕ್ಕೆ ತುಂಬ ಈಸಿ ಇರ್ತದೆ. ಬಟ್ ವ್ಯಾರಾಸ್ ಕೋಡಿಂಗ್ ಹೋಲಾಗಿ ನೀವು ತಗೊಂಡ್ರೆ ಅದು ಅಷ್ಟು ಈಸಿ ಇಲ್ಲ, ಬಟ್ ಸಿಂಪಲ್ ಆಗಿ ಉಂಟು. ನೀವೀಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಆಗ್ತದೆ. ಸೊ ಕೋಡಿಂಗ್ ಕಲಿಬೇಕಿದ್ರೆ ಫಸ್ಟಿಗೆ ನೀವು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಬೇಕು. ಈ ಬೇಸಿಕ್ಸಲ್ಲಿ ನೀವು ಸ್ವಲ್ಪ ಟೈಮ್ ತಗೊಳ್ಳಿ. ಜಸ್ಟ್ ಇನ್ ಕೇಸ್ ನೀವು ಫ್ರೆಶರ್ ಆಗಿದ್ದರೆ, ಕೋಡನ್ನು ಇಷ್ಟೋ ತನಕ ಕಾಲೇಜಲ್ಲಿ ಅಥವಾ ಎಲ್ಲಿ ಸಹ ಕಲಿಯೋದಿದ್ದರೆ, ಆವಾಗ ನೀವು ಈ ಪರ್ಟಿಕ್ಯುಲರ್ ಬೇಸಿಕ್ಸ್ ಕಲೀಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೇಕು. 2, 3, 4, 5 ತಿಂಗಳು, 6 ತಿಂಗಳು ತಗೊಂಡ್ರು ಸಹ ಪ್ರಾಬ್ಲಮ್ ಇಲ್ಲ. ಎಂತಂದರೆ ಇದು ತುಂಬ ಇಂಪಾರ್ಟೆಂಟ್. ನಿಮ್ಮ ಫೌಂಡೇಶನನ್ನು ಸೆಟ್ ಮಾಡಿ ಬಿಡ್ತದೆ ಇದು. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಬೇಸಿಕ್ಸ್ ಕಲ್ತಾದ ನಂತರ ನೀವು ಮಿನಿ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಮಿನಿ ಪ್ರಾಜೆಕ್ಟ್ಸ್ ಅಂತ ಹೇಳಿದರೆ ಒಂದು ಕನ್ಸೋಲಲ್ಲಿ ಎಂತಾದರೂ ಕ್ರಿಯೇಟ್ ಮಾಡೋದು, ಕ್ಯಾಲ್ಕುಲೇಟರ್ ಟೈಪ್ ಆ್ಯಪನ್ನು ಕ್ರಿಯೇಟ್ ಮಾಡೋದು, ಟಿಕ್ಟಾಕ್ಟೋ ಇಂಥದ್ದೆಲ್ಲ ಅಪ್ಲಿಕೇಶನ್ಸ್, ಗೇಮ್ಸ್ ಎಲ್ಲ ಸಣ್ಣದುಂಟು. ಇದನ್ನೆಲ್ಲ ನೀವು ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಒಂದು ಸರಿ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ ನಂತರ ನೀವು ಮೇ ಬಿ ವೆಬ್ ಡೆವಲಪ್ಮೆಂಟ್ ಅಥವಾ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇದೆ ಎಂತಾದರೂ ಒಂದು ಅಪ್ಲಿಕೇಶನ್ಸ್ಗಳನ್ನು ಮಾಡಿ ಯಾವ ರೀತಿ ನೀವು ಕೋಡ್ ಮಾಡಿರ್ತೀರಲ್ಲ ಆ ಕೋಡನ್ನು ಈ ಪರ್ಟಿಕ್ಯುಲರ್ ಫ್ರಂಟ್ ಎಂಡಿಗೆ ನೀವು ಇಂಟಿಗ್ರೇಟ್ ಯಾವ ರೀತಿ ಮಾಡ್ಬೋದು ಅಂತೇಳಿ ನೀವು ಕಲಿಬೋದು. ಇದೆಲ್ಲ ಇಂಡೆಪ್ತನ್ನು ನಾನು ಈ ಪರ್ಟಿಕ್ಯುಲರ್ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಅಥವಾ ಎಲ್ಲಿಯಾದರೂ ಒಂದು ನಿಮಗೆ ಕಾಣ್ತದೆ, ಇಲ್ಲಿ ಪ್ಲೇಲಿಸ್ಟ್ ಉಂಟು. ಆ ಪರ್ಟಿಕ್ಯುಲರ್ ಪ್ಲೇಲಿಸ್ಟನ್ನು ನೀವು ಕಂಪ್ಲೀಟಾಗಿ ನೋಡ್ಬೋದು. ಅದನ್ನು ಕಲ್ತಾದ ನಂತರ ನಿಮಗೆ ನಿಮ್ಮಷ್ಟಕ್ಕೆ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಲಿಕ್ಕಾಗ್ತದೆ. ಆವಾಗ ನೀವು ಸಹ ನನ್ನ ಹತ್ರ ಬಂದು ಹೇಳ್ತೀರಿ ಕೋಡಿಂಗ್ ಮಾಡೋದು ಈಸಿ ಅಂತೇಳಿ. ಸೊ ಹಾಗಾಗಿರೋದ್ರಿಂದ ಕೋಡಿಂಗ್ ಮಾಡಲಿಕ್ಕೆ ನೀವು ಜಸ್ಟ್ ಸ್ಟಾರ್ಟ್ ಆಗೋದಾದರೆ ಹೆದರೋ ಅಗತ್ಯ ಇಲ್ಲ. ತುಂಬ ಸಿಂಪಲ್ಲಾಗಿ ಉಂಟು. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಗಿರೋದ್ರಿಂದ ನಿಮಗೆ ಅಷ್ಟು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ನಾನು ಸಹ ಯಾವುದಾದ್ರು ಒಂದು ವೀಡಿಯೋದಲ್ಲಿ ಕಲಿಸುವಾಗ ತುಂಬ ಸಿಂಪಲ್ಲಾಗಿ ಬ್ರೇಕ್ ಡೌನ್ ಮಾಡಿಕೊಂಡು ಕಲಿಸ್ತಿದ್ದನ್ನು ನಾನು. ಸೊ ಬೇರೆ ಯೂಟ್ಯೂಬರ್ಸ್ ಸಹ ಅದೇ ರೀತಿ ಕಲಿಸ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಹಾಗಾಗಿರೋದ್ರಿಂದ ನಿಮಗೆ ಅಷ್ಟು ಹೆದರುವ ಅಗತ್ಯ ಇಲ್ಲ. ತುಂಬ ಕಷ್ಟ ಉಂಟು ಕೋಡಿಂಗ್ ಅಂತೇಳಿ. ಕೋಡಿಂಗ್ ಕಷ್ಟ ಅಲ್ಲ, ಕೋಡಿಂಗ್ ತುಂಬ ಸಿಂಪಲ್ ಆಗಿರೋದು. ನೀವು ಈ ಸಿಂಪಲ್ ಪ್ರಾಸೆಸ್ಗಳನ್ನು ಮಾಡ್ತಾ ಹೋದರೆ ನಿಮಗೆ ಕೋಡಿಂಗ್ ಮಾಡಲಿಕ್ಕಾಗ್ತದೆ. ಮತ್ತು ಆಬ್ವಿಯಸ್ಲಿ AI ಯಾವತ್ತೂ ನಿಮ್ಮ ಜೊತೆ ಇರ್ತದೆ ನಿಮಗೆ ಫಾಸ್ಟಾಗಿ ಕೋಡಿಂಗ್ ಮಾಡಲಿಕ್ಕೆ. ಮತ್ತು ನಮ್ಮಂಥ ಯೂಟ್ಯೂಬರ್ಸ್ಗಳೆಲ್ಲ ಇದ್ದಾರೆ ನಿಮ್ಮೊಟ್ಟಿಗೆ. ಸೊ ಅದರಿಂದಾಗಿ ನೀವಂತ ಹೆದರುವ ಅಗತ್ಯ ಇಲ್ಲ. ಇಫ್ ಎಂತಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿಬಿಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಕೊಡ್ತೇನೆ. ಮತ್ತು ಇಲ್ಲಿ ಪ್ಲೇಲಿಸ್ಟ್ ಉಂಟು. ಈ ಪರ್ಟಿಕ್ಯುಲರ್ ಪ್ಲೇಲಿಸ್ಟನ್ನು ಕರೆಕ್ಟಾಗಿ ಚೆಕ್ ಮಾಡಿ ಮತ್ತು ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.